ಕರ್ನಾಟಕದಲ್ಲಿ ಮತ್ತೆ ಹಿಜಾಬ್ ವರ್ಸಸ್ ಕೇಸರಿ ಶಾಲಿನ ಸಮರ ಜೋರಾಗಿದೆ. 2022 ಬಿಜೆಪಿ ಸರ್ಕಾರದ ಆದೇಶಕ್ಕೆ ಸಿದ್ದರಾಮಯ್ಯ ಸರ್ಕಾರ ಎಳ್ಳು ನೀರು ಬಿಟ್ಟಿದೆ. ಕೇಸರಿ ಪಡೆಯನ್ನ ಇದು ಕೆರಳಿಸಿದೆ. ಹಿಜಾಬ್ ಓಕೆ ಆದರೆ ಕೇಸರಿ ಶಾಲು ಯಾಕೆ ಅನ್ನೋ ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಿ ಹೋರಾಟಗಳು ಶುರುವಾಗಿವೆ. ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಧರ್ಮ ದಂಗಲ್ ಶುರುವಾಗಿದೆ. ಜೂನ್ 1ರಿಂದ ರಾಜ್ಯದಲ್ಲಿ ಪ್ರಸಕ್ತ ಸಾಲಿನ ಶೈಕ್ಷಣಿಕ ವರ್ಷ ಶುರುವಾಗಲಿದ್ದು, ನಿನ್ನೆ ಶಿಕ್ಷಣ ಇಲಾಖೆ ಹೊರಡಿಸಿದ ಗೈಡ್ಲೈನ್ ಬಿಜೆಪಿ ಸೇರಿದಂತೆ ಹಿಂದೂ ಪರ ಸಂಘಟನೆಗಳ ಕಣ್ಣು ಕೆಂಪಾಗುವಂತೆ ಮಾಡಿದೆ. ಶ್ರೀರಾಮ ಸೇನೆಯಂತೂ ರಾಜ್ಯ ಸರ್ಕಾರದ ವಿರುದ್ಧ ಸಮರ ಸಾರಿದ್ದು, ಬಿಜೆಪಿ ನಾಯಕರು ಮಾತಿನ ಬಾಣಗಳನ್ನ ಬಿಡ್ತಾ ಇದ್ದಾರೆ. ರಾಜ್ಯದಲ್ಲಿ ಮತ್ತೊಂದು ಸುತ್ತಿನ ಧರ್ಮ ದಂಗಲ್. ಹಿಜಾಬ್ ಹಕ್ಕುಗೆ ಅಸ್ತು, ಕೇಸರಿ ಶಲ್ಯಕ್ಕೆ ಶಾಕ್. ಹೌದು, ನಿನ್ನೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಹೊರಡಿಸಿದ ಆದೇಶ ರಾಜ್ಯ ರಾಜಕೀಯದಲ್ಲಿ ಹೊಸದೊಂದು ಧರ್ಮ ದಂಗಲ್ಗೆ ವೇದಿಕೆಯಾಗಿದೆ. 2022ರಲ್ಲಿ ಬಿಜೆಪಿ ಸರ್ಕಾರ ಶಾಲಾ ಕಾಲೇಜಿನ ತರಗತಿಗಳಲ್ಲಿ ಹಿಜಾಬ್ಗೆ ಹೇರಿದ್ದ ನಿಷೇಧವನ್ನೇ ಸಿದ್ದರಾಮಯ್ಯನವರ ಸರ್ಕಾರ ಬ್ಯಾನ್ ಮಾಡಿದೆ. ಹಿಜಾಬ್ಗೆ ಅಸ್ತು ಅಂದಿರೋ ಗವರ್ನಮೆಂಟ್ ಕೇಸರಿ ಶಾಲುಗಳಿಗೆ ಮಾತ್ರ ನೋವೇ ಚಾನ್ಸೇ ಇಲ್ಲ ಅಂತಿದೆ. ಹಿಜಾಬ್ ಒಂದೇ ಇಲ್ಲ, ಶನಿವಾರ ಹಾಕೊಳ್ಳೋರು, ಶಿವದಾರ ಹಾಕೊಳ್ಳೋರು, ರುದ್ರಾಕ್ಷಿ ಹಾಕೊಳ್ಳೋರು ಅವರೆಲ್ಲರಿಗೂ ಕೂಡ ಹಾಕಬಹುದು. ಅವರ ನಂಬಿಕೆಗಳಿಗೆ ಅನುಗುಣವಾಗಿ ಹಾಕಬಹುದು. ಅಪ್ ಟು 12th ಸ್ಟ್ಯಾಂಡರ್ಡ್ ಅವರಿಗೆ, ಅದು ಹೈಸ್ಕೂಲ್ ಇರಲಿ, ಕಾಲೇಜ್ ಇರಲಿ, ಪ್ರೈಮರಿ ಸ್ಕೂಲ್ ಇರಲಿ, ಎಲ್ಲಕ್ಕೂ ಕೂಡ ಅನ್ವಯ ಆಗ್ತದೆ. ಕೇಳ್ತಿರೋದು ಕೇಸರಿ ಶಾಲ್ಗೂ ಅವಕಾಶ ಇದೆಯಾ ಅಂತ, ಕೇಸರಿ ಶಾಲ್ಗೂ ಅವಕಾಶ ಇದೆಯಾ ಅಂತ ಕೇಳ್ತಿದ್ದಾರೆ. ಕೇಸರಿ ಶಾಲ್ ಹಾಕೊಂಡು ಬರ್ಬೋದಾ ಅಂತ ಕೇಳ್ತಾರೆ. ಶಾಲಿಲ್ಲ, ಶಾಲೆ. ಹಿಜಾಬ್ ಪರ ಸಿದ್ದರಾಮಯ್ಯನವರು ಸಮರ್ಥನೆಗಿಳಿತಾ ಇದ್ದಂತೆ ಬಿಜೆಪಿ ಸೇರಿದಂತೆ ಹಿಂದೂ ಪರ ಸಂಘಟನೆಗಳು ರಸ್ತೆಗಿಳಿದಿದ್ವು. ಹುಬ್ಬಳ್ಳಿಯ ಶ್ರೀರಾಮ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದು, ಸಿಎಂ ಡಿಸಿಎಂ ಹಿಜಾಬ್ ಧರಿಸುವ ರೀತಿ ಫೋಟೋ ಹಿಡಿದು ಆಕ್ರೋಶ ಹೊರಹಾಕಿದ್ರು. ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಮಧು ಬಂಗಾರಪ್ಪನವರು ಕೇಳ್ತೀನಿ, ಶಿವದಾರ, ರುದ್ರಾಕ್ಷಿ ಮತ್ತು ಜನವಾರ ಒಳಗಡೆ ಇರುತ್ತೆ, ಹೊರಗಡೆ ಕಾಣುವುದಿಲ್ಲ. ಅದನ್ನು ನೀವೇನ್ ಹೇಳೋದು? ಅದನ್ನು ಸಾಂಪ್ರದಾಯಿಕವಾಗಿ ಸಾವಿರಾರು ವರ್ಷದಿಂದ ಇಲ್ಲಿ ಹಾಕೊಂಡು ಬಂದಿದ್ದಾರೆ. ಸೊ ಅದನ್ನ ಹಾಕೋಬಹುದು ಅಂತನೋ ನೀವ್ಯಾರು ಹೇಳೋರು? ಏನಂತ ತಿಳ್ಕೊಂಡಿದ್ದಾರೆ? ಶಿವದಾರ ಅಥವಾ ಈ ಜನವಾರ ಅಂತಂದ್ರೆ ಏನು ದಾರಾನ ಅದು? ಹುಬ್ಬಳ್ಳಿ ಮಾತ್ರವಲ್ಲ, ಬಾಗಲಕೋಟೆಯಲ್ಲೂ ಶ್ರೀರಾಮ ಸೇನೆ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದ್ರು. ನವನಗರ ಬಸ್ ನಿಲ್ದಾಣದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಮೆರವಣಿಗೆ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಮುಸ್ಲಿಂ ತುಷ್ಟೀಕರಣ ಬಳಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಜೈ ಶ್ರೀರಾಮ್. ರಾಜ್ಯ ಸರ್ಕಾರದ ಆದೇಶವನ್ನ ಬಿಜೆಪಿ ಮುಸ್ಲಿಂ ಓಲೈಕೆ ತುಷ್ಟೀಕರಣ ಪರಾಕಾಷ್ಠೆ ಅಂತ ಕರೆದಿದೆ. ದಾವಣಗೆರೆ ಎಲೆಕ್ಷನ್ ಬಳಿಕ ಮುನಿದ ಮುಸ್ಲಿಮರ ಸೆಳೆಯಲು ಹಿಜಾಬ್ ಬ್ಯಾನ್ ತೆರವು ಮಾಡಿದ್ದಾರೆ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಜನರ ದಾರಿ ತಪ್ಪಿಸುವಂತ ಪ್ರಯತ್ನಗಳನ್ನು ಈ ರೀತಿಯ ಹಿಜಾಬ್ನ ಆದೇಶವನ್ನು ಹಿಂಪಡೆಯುವ ಮೂಲಕ ಮಾಡ್ತಿದ್ದಾರೆ. ಈ ಹಿಂದೆಯೂ ಕೂಡ ಬಹಳಷ್ಟು ಕಳೆದ 3 ವರ್ಷದಲ್ಲಿ ಸರ್ಕಾರದಲ್ಲಿ ಗೊಂದಲದ ಸಂದರ್ಭದಲ್ಲಿ ಜನರನ್ನು ದಾರಿ ತಪ್ಪಿಸುವಂತ ಪ್ರಯತ್ನವನ್ನು ಮಾಡುವ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನು ಕೊಡ್ತಾರೆ. ಅದರಲ್ಲಿ ಇದು ಕೂಡ ಒಂದಾಗಿದೆ. ಮೊನ್ನೆಯ ದಾವಣಗೆರೆ ಚುನಾವಣೆ ಸಂದರ್ಭದಲ್ಲಿ ಕೂಡ ಮತ್ತೊಮ್ಮೆ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುವಂತ, ಅವರನ್ನು ಪ್ಲೀಸ್ ಮಾಡುವಂತ ಕೆಲಸ ಆಗಿದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದನ್ನು ತೆಗೆದುಹಾಕಿ ಹಿಜಾಬ್ ಅನ್ನು ಮತ್ತೆ ಇಂಟ್ರೊಡ್ಯೂಸ್ ಮಾಡಿದೆ. ನಗೆ ನಾಚಿಕೆ ಅಂತ ಹೇಳ್ತಾರೆ. ಜನಿವಾರ ಹಾಕೋದಕ್ಕೂ ಅವಕಾಶ ಕೊಡ್ತೀವಿ, ಹಿಜಾಬ್ ಹಾಕೋದಕ್ಕೂ ಅವಕಾಶ ಕೊಡ್ತೀವಿ. ಯಾವುದಕ್ಕೆ ಯಾವ ಕಂಪ್ಯಾರಿಸನ್ ಅಂತ ಹೇಳಿ ನನಗೆ ಗೊತ್ತಿಲ್ಲ. ನಗೆ ನಾಚಿಕೆ ಇಲ್ಲದೆ ಇರುವಂತಹ ಒಂದು ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ತುಷ್ಟೀಕರಣದ ಒಂದು ಪರಾಕಾಷ್ಠೆಯನ್ನು ಮುಟ್ಟೋಗಿದೆ. ಇಡೀ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಿರುಗಿಬಿದ್ದು ಬೇರೆ ಬೇರೆ ಗುಂಪುಗಳಲ್ಲಿ ಕಾಂಗ್ರೆಸ್ಸಿನ ವಿರುದ್ಧ ಸಭೆಗಳನ್ನು ಅವರು ನಡೆಸ್ತಾ ಇದ್ದಾರೆ. ಬಹಿರಂಗ ಸಭೆಗೂ ಕೂಡ ಇವತ್ತು ಮುಂದಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ತನ್ನ ವೋಟ್ ಬ್ಯಾಂಕ್ ಅನ್ನ ಭದ್ರಗೊಳಿಸಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಶಾಲೆಯ ಸಮವಸ್ತ್ರದಲ್ಲಿ ಹಿಜಾಬ್ ಅನ್ನ ಧರಿಸಬಹುದು ಅನ್ನುವಂತ ಒಂದು ಆಘಾತಕಾರಿಯಾದಂತಹ ನಿರ್ಣಯವನ್ನ ಇವತ್ತು ಶಿಕ್ಷಣ ಇಲಾಖೆ ಕೈಗೊಂಡಿರುವಂತದ್ದು ಅತ್ಯಂತ ಖೇದಕರವಾದಂತಹ ಸಂಗತಿ. ಬಿಜೆಪಿ ನಾಯಕರು ಮಾತ್ರವಲ್ಲ, ಕೇಂದ್ರ ಸಚಿವ ಕುಮಾರಸ್ವಾಮಿಯೂ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿದ್ದಾರೆ. 3 ವರ್ಷದಿಂದ ಹಿಜಾಬ್ ವಿಚಾರದಲ್ಲಿ ಏನು ಮಾಡ್ತಾ ಇದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು? 3 ವರ್ಷ ಆಯ್ತಲ್ಲ ಸರ್ಕಾರ ಬಂದು. ಏನೋ ರಿಪೋರ್ಟ್ ರೆಕಾರ್ಡ್ ಏನು ಇಡ್ತಾರಂತಲ್ಲ ನಿಮ್ ಮುಂದೆ. ಈಗ ಮುಸ್ಲಿಂ 14
ಅದಕ್ಕೆ ಬಹುಶಃ ಅದಕ್ಕೆ ಎದರ್ಕೊಂಡು ಈಗ ಮಾಡವ್ರೆ, ಏನೋ ಒಂದು ತೋರ್ಸೋದಿಕ್ಕೆ. 3 ವರ್ಷದಿಂದ ಏನು ಮಾಡ್ತಾ ಇದ್ರು? ಇನ್ನು ವಿರೋಧ ಪಕ್ಷಗಳು ಮತ್ತು ಹಿಂದೂ ಪರ ಹೋರಾಟಗಾರರಿಗೆ ಕಾಂಗ್ರೆಸ್ ಸಚಿವರು ಖಡಕ್ ಕೌಂಟರ್ ನೀಡಿದ್ದಾರೆ. ಬಿಜೆಪಿಗರು ಮೊದಲು ಸರಿಯಾಗಿ ಆದೇಶ ಓದಲಿ ಅಂತ ಪ್ರಿಯಾಂಕ್ ಖರ್ಗೆ ಕುಟುಕಿದ್ದಾರೆ. ಮೋದಿ ಮಾಡಿದ್ದನ್ನೇ ನಾನು ಮಾಡಿರುವುದು ಅಂತ ಮಧು ಬಂಗಾರಪ್ಪ ಟಕ್ಕರ್ ನೀಡಿದ್ರು. ಈಗ ಜನಿವಾರ ಬಿಟ್ಟಿದೀವಿ, ಅದೇನು ಮುಸಲ್ಮಾನರು ಹಾಕೊಂತಾರ, ತಿಲಕ್ ಹಾಕೊಂತಾರ, ಸಂದಲ್ ಹಾಕೊಂತಾರ, ಬೂದಿ ಹಾಕೊಂತಾರ? ಸುಮ್ನೆ ಇದು ಅವರು ಮೋದಿ ಅವರ ಕಾರ್ಯವೈಖರ್ಯವನ್ನ ಮುಚ್ಚಿಡಕ್ಕೆ ಇವತ್ತು ಸುಮ್ನೆ ಇದು ಇಶ್ಯೂ ಮಾಡ್ತಾ ಇದಾರೆ. ಆರ್ಡರ್ ಓದಿದಾರ ಅವರು ಕರೆಕ್ಟ್ ಆಗಿ? ನೋಡ್ರಿ, ಈಗ ಶಾಲೆಗಳು ತೆಗ್ದಿರೋದೇನಕ್ಕೆ? ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯ ಇರಬೇಕು, ವಿದ್ಯಾಭ್ಯಾಸ ಆಗ್ಬೇಕು, ಅವರಿಗೆ ಉದ್ಯೋಗ ಸಿಗ್ಬೇಕು ಅಂದ್ಬಿಟ್ಟು ನೀವು ಅದು ಇದು ಬಿಟ್ಟು ಇವೆಲ್ಲಾನು ವಿಚಾರ ತಂದ್ಬಿಟ್ಟು ಅವ್ರ ಭವಿಷ್ಯ ಯಾಕೆ ಹಾಳು ಮಾಡ್ತಾ ಇದ್ದೀರಾ? ನಾನು ನಿಮಗೆ ಮಾತಿದ್ರೆ ಹಿಜಾಬ್ ಅಂತ, ಯಾಕೆ ನಿಮಗೆ ಜನಿವಾರ ಎಲ್ಲ ಕಾಣಿಸೋದಿಲ್ವಾ? ನಿಮಗೆ ಜನಿವಾರ ಕಟ್ ಮಾಡಿದಾಗ ಇಲ್ಲ ತೆಗೆಸಿದಾಗ ಅದು ಮನಸ್ಸಿಗೆ ಬೇಜಾರಾಗ್ಲಿಲ್ವಾ? ಯಾಕೆ ಯಾವಾಗಲೂ ಹಿಜಾಬ್ ಮಾತಾಡ್ತೀರಾ? ನಾನು ಒಂದೇ ಹೇಳೋದು, ಯಾರ್ಯಾರು ಇದನ್ನು ವಿರೋಧ ಮಾಡ್ತಾರೆ, ಈ ಬಿಜೆಪಿಯವರು ಇರ್ಬೋದು, ಯಾರೇ ಇರ್ಬೋದು, ಇದನ್ನು ವಿರೋಧ ಏನ್ ಮಾಡ್ತಾರೆ ಅವರಿಗೆಲ್ಲರಿಗೂ ಒಂದೇ ಹೇಳೋದು, ಈ 25 ಲಕ್ಷ ಮಕ್ಕಳು ಕಾಲಡಿಗೆ ನುಸ್ತು ಬಂದು ನನಗೆ ಮಾತಾಡಕ್ಕೆ ಹೇಳಿ. ನುಸ್ತು ಕೇಂದ್ರೀಯ ವಿದ್ಯಾಲಯ ಇಲ್ಲೇ ಇದೆ, ನಮ್ಮ ರಾಜ್ಯದಲ್ಲಿ ಇದೆ, ಎಲ್ಲ ಕಡೆನೂ ಕೂಡ ಕೇಂದ್ರೀಯ ವಿದ್ಯಾಲಯದಲ್ಲೂ ಕೂಡ ಇದೇ ಕಾನೂನು ನಾನು ಮಾಡಿರ್ತಕ್ಕಂಥದ್ದಿರೋದು. ಅವ್ರಿಗೆ ಕಣ್ ಕಾಣಿಸಲ್ಲ ಅವರಿಗೆ. ಕರ್ನಾಟಕದಲ್ಲಿ ಮತ್ತೆ ಹಿಜಾಬ್ ವರ್ಸಸ್ ಕೇಸರಿ ಶಾಲಿನ ಸಮರ ಜೋರಾಗಿದೆ. 2022 ಬಿಜೆಪಿ ಸರ್ಕಾರದ ಆದೇಶಕ್ಕೆ ಸಿದ್ದರಾಮಯ್ಯ ಸರ್ಕಾರ ಎಳ್ಳು ನೀರು ಬಿಟ್ಟಿದೆ. ಕೇಸರಿ ಪಡೆಯನ್ನ ಇದು ಕೆರಳಿಸಿದೆ. ಹಿಜಾಬ್ ಓಕೆ, ಆದರೆ ಕೇಸರಿ ಶಾಲು ಯಾಕೆ ಅನ್ನೋ ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಿ ಹೋರಾಟಗಳು ಶುರುವಾಗಿವೆ. ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಧರ್ಮ ದಂಗಲ್ ಶುರುವಾಗಿದೆ. ಜೂನ್ 1ರಿಂದ ರಾಜ್ಯದಲ್ಲಿ ಪ್ರಸಕ್ತ ಸಾಲಿನ ಶೈಕ್ಷಣಿಕ ವರ್ಷ ಶುರುವಾಗಲಿದ್ದು, ನಿನ್ನೆ ಶಿಕ್ಷಣ ಇಲಾಖೆ ಹೊರಡಿಸಿದ ಗೈಡ್ಲೈನ್ ಬಿಜೆಪಿ ಸೇರಿದಂತೆ ಹಿಂದೂ ಪರ ಸಂಘಟನೆಗಳ ಕಣ್ಣು ಕೆಂಪಾಗುವಂತೆ ಮಾಡಿದೆ. ಶ್ರೀರಾಮ ಸೇನೆಯಂತೂ ರಾಜ್ಯ ಸರ್ಕಾರದ ವಿರುದ್ಧ ಸಮರ ಸಾರಿದ್ದು, ಬಿಜೆಪಿ ನಾಯಕರು ಮಾತಿನ ಬಾಣಗಳನ್ನ ಬಿಡ್ತಾ ಇದ್ದಾರೆ. ರಾಜ್ಯದಲ್ಲಿ ಮತ್ತೊಂದು ಸುತ್ತಿನ ಧರ್ಮ ದಂಗಲ್. ಹಿಜಾಬ್ ಹಕ್ಕುಗೆ ಅಸ್ತು, ಕೇಸರಿ ಶಲ್ಯಕ್ಕೆ ಶಾಕ್. ಹೌದು, ನಿನ್ನೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಹೊರಡಿಸಿದ ಆದೇಶ ರಾಜ್ಯ ರಾಜಕೀಯದಲ್ಲಿ ಹೊಸದೊಂದು ಧರ್ಮ ದಂಗಲ್ಗೆ ವೇದಿಕೆಯಾಗಿದೆ. 2022ರಲ್ಲಿ ಬಿಜೆಪಿ ಸರ್ಕಾರ ಶಾಲಾ ಕಾಲೇಜಿನ ತರಗತಿಗಳಲ್ಲಿ ಹಿಜಾಬ್ಗೆ ಹೇರಿದ್ದ ನಿಷೇಧವನ್ನೇ ಸಿದ್ದರಾಮಯ್ಯನವರ ಸರ್ಕಾರ ಬ್ಯಾನ್ ಮಾಡಿದೆ. ಹಿಜಾಬ್ಗೆ ಅಸ್ತು ಅಂದಿರೋ ಗವರ್ನಮೆಂಟ್ ಕೇಸರಿ ಶಾಲುಗಳಿಗೆ ಮಾತ್ರ ನೋವೇ ಚಾನ್ಸೇ ಇಲ್ಲ ಅಂತಿದೆ. ಹಿಜಾಬ್ ಒಂದೇ ಇಲ್ಲ, ಶನಿವಾರ ಹಾಕೊಳ್ಳೋರು, ಶಿವದಾರ ಹಾಕೊಳ್ಳೋರು, ರುದ್ರಾಕ್ಷಿ ಹಾಕೊಳ್ಳೋರು, ಅವರೆಲ್ಲರಿಗೂ ಕೂಡ ಹಾಕಬಹುದು. ಅವರ ನಂಬಿಕೆಗಳಿಗೆ ಅನುಗುಣವಾಗಿ ಹಾಕಬಹುದು. ಅಪ್ ಟು 12th ಸ್ಟ್ಯಾಂಡರ್ಡ್ ವರೆಗೆ. ಅದು ಹೈಸ್ಕೂಲ್ ಇರಲಿ, ಕಾಲೇಜ್ ಇರಲಿ, ಪ್ರೈಮರಿ ಸ್ಕೂಲ್ ಇರಲಿ, ಎಲ್ಲಕ್ಕೂ ಕೂಡ ಅನ್ವಯ ಆಗ್ತದೆ. ಕೇಳ್ತಿರೋದು ಕೇಸರಿ ಶಾಲ್ಗೂ ಅವಕಾಶ ಇದೆಯಾ ಅಂತ, ಕೇಸರಿ ಶಾಲ್ಗೂ ಅವಕಾಶ ಇದೆಯಾ ಅಂತ ಕೇಳ್ತಿದಾರೆ. ಕೇಸರಿ ಶಾಲ್ ಹಾಕೊಂಡು ಬರ್ಬೋದಾ ಅಂತ ಕೇಳ್ತಾರೆ. ಶಾಲಿಲ್ಲ, ಶಾಲೆ. ಹಿಜಾಬ್ ಪರ ಸಿದ್ದರಾಮಯ್ಯನವರು ಸಮರ್ಥನೆಗಿಳಿತಾ ಇದ್ದಂತೆ ಬಿಜೆಪಿ ಸೇರಿದಂತೆ ಹಿಂದೂ ಪರ ಸಂಘಟನೆಗಳು ರಸ್ತೆಗಿಳಿದಿದ್ದು, ಹುಬ್ಬಳ್ಳಿಯ ಶ್ರೀರಾಮ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದು, ಸಿಎಂ ಡಿಸಿಎಂ ಹಿಜಾಬ್ ಧರಿಸುವ ರೀತಿ ಫೋಟೋ ಹಿಡಿದು ಆಕ್ರೋಶ ಹೊರಹಾಕಿದ್ರು. ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಮಧು ಬಂಗಾರಪ್ಪನವ್ರು ಕೇಳ್ತೀನಿ, ಶಿವದಾರ, ರುದ್ರಾಕ್ಷಿ ಮತ್ತು ಜನವಾರ ಒಳಗಡೆ ಇರುತ್ತೆ, ಹೊರಗಡೆ ಕಾಣುವುದಿಲ್ಲ. ಅದನ್ನು ನೀವೇನ್ ಹೇಳೋದು? ಅದನ್ನು ಸಾಂಪ್ರದಾಯಿಕವಾಗಿ ಸಾವಿರಾರು ವರ್ಷದಿಂದ ಇಲ್ಲಿ ಹಾಕೊಂಡು ಬಂದಿದ್ದಾರೆ. ಸೊ ಅದನ್ನ ಹಾಕೋಬಹುದು ಅಂತನೋ ನೀವ್ಯಾರು ಹೇಳೋರು? ಏನಂತ ತಿಳ್ಕೊಂಡಿದ್ದಾರೆ? ಶಿವದಾರ ಅಥವಾ ಈ ಜನಿವಾರ ಅಂತಂದ್ರೆ ಏನು ದಾರಾನ ಅದು? ಹುಬ್ಬಳ್ಳಿ ಮಾತ್ರವಲ್ಲ, ಬಾಗಲಕೋಟೆಯಲ್ಲೂ ಶ್ರೀರಾಮ ಸೇನೆ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದ್ರು. ನವನಗರ ಬಸ್ ನಿಲ್ದಾಣದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಮೆರವಣಿಗೆ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಮುಸ್ಲಿಂ ತುಷ್ಟೀಕರಣಗೊಳಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಆದೇಶವನ್ನ ಬಿಜೆಪಿ ಮುಸ್ಲಿಂ ಓಲೈಕೆ ತುಷ್ಟೀಕರಣ ಪರಾಕಾಷ್ಠೆ ಅಂತ ಕರೆದಿದೆ. ದಾವಣಗೆರೆ ಎಲೆಕ್ಷನ್ ಬಳಿಕ ಮುನಿದ ಮುಸ್ಲಿಮರ ಸೆಳೆಯಲು ಹಿಜಾಬ್ ಬ್ಯಾನ್ ತೆರವು ಮಾಡಿದ್ದಾರೆ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಜನರ ದಾರಿ ತಪ್ಪಿಸುವಂತ ಪ್ರಯತ್ನಗಳನ್ನು ಈ ರೀತಿಯ ಹಿಜಾಬ್ನ ಆದೇಶವನ್ನು ಹಿಂಪಡೆಯುವ ಮೂಲಕ ಮಾಡ್ತಿದ್ದಾರೆ. ಈ ಹಿಂದೆಯೂ ಕೂಡ ಬಹಳಷ್ಟು ಕಳೆದ 3 ವರ್ಷದಲ್ಲಿ ಸರ್ಕಾರದಲ್ಲಿ ಗೊಂದಲದ ಸಂದರ್ಭದಲ್ಲಿ ಜನರನ್ನು ದಾರಿ ತಪ್ಪಿಸುವಂತ ಪ್ರಯತ್ನವನ್ನು ಮಾಡುವ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನು ಕೊಡ್ತಾರೆ. ಅದರಲ್ಲಿ ಇದು ಕೂಡ ಒಂದಾಗಿದೆ. ಮೊನ್ನೆಯ
ದಾವಣಗೆರೆ ಚುನಾವಣೆ ಸಂದರ್ಭದಲ್ಲಿ ಕೂಡ ಮತ್ತೊಮ್ಮೆ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುವಂತ, ಅವರನ್ನು ಪ್ಲೀಸ್ ಮಾಡುವಂತ ಕೆಲಸ ಆಗಿದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದನ್ನು ತೆಗೆದುಹಾಕಿ ಹಿಜಾಬ್ ಅನ್ನು ಮತ್ತೆ ಇಂಟ್ರೊಡ್ಯೂಸ್ ಮಾಡಿದೆ. ನಗೆ ನಾಚಿಕೆ ಇಲ್ಲದೆ ಹೇಳ್ತಾರೆ ಜನಿವಾರ ಹಾಕೋದಕ್ಕೂ ಅವಕಾಶ ಕೊಡ್ತೀವಿ, ಹಿಜಾಬ್ ಹಾಕೋದಕ್ಕೂ ಅವಕಾಶ ಕೊಡ್ತೀವಿ. ಯಾವುದಕ್ಕೆ ಯಾವ ಕಂಪ್ಯಾರಿಸನ್ ಅಂತ ಹೇಳಿ ನನಗೆ ಗೊತ್ತಿಲ್ಲ. ನಗೆ ನಾಚಿಕೆ ಇಲ್ಲದೆ ಇರುವಂತಹ ಒಂದು ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ತುಷ್ಟೀಕರಣದ ಒಂದು ಪರಾಕಾಷ್ಠೆಯನ್ನು ಮುಟ್ಟೋಗಿದೆ. ಇಡೀ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಿರುಗಿಬಿದ್ದು ಬೇರೆ ಬೇರೆ ಗುಂಪುಗಳಲ್ಲಿ ಕಾಂಗ್ರೆಸ್ಸಿನ ವಿರುದ್ಧ ಸಭೆಗಳನ್ನು ಅವರು ನಡೆಸ್ತಾ ಇದ್ದಾರೆ. ಬಹಿರಂಗ ಸಭೆಗೂ ಕೂಡ ಇವತ್ತು ಮುಂದಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ತನ್ನ ವೋಟ್ ಬ್ಯಾಂಕ್ ಅನ್ನ ಭದ್ರಗೊಳಿಸಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಶಾಲೆಯ ಸಮವಸ್ತ್ರದಲ್ಲಿ ಹಿಜಾಬನ್ನ ಧರಿಸಬಹುದು ಅನ್ನುವಂತ ಒಂದು ಆಘಾತಕಾರಿಯಾದಂತಹ ನಿರ್ಣಯವನ್ನ ಇವತ್ತು ಶಿಕ್ಷಣ ಇಲಾಖೆ ಕೈಗೊಂಡಿರುವಂತದ್ದು ಅತ್ಯಂತ ಖೇದಕರವಾದಂತಹ ಸಂಗತಿ. ಬಿಜೆಪಿ ನಾಯಕರು ಮಾತ್ರವಲ್ಲ, ಕೇಂದ್ರ ಸಚಿವ ಕುಮಾರಸ್ವಾಮಿಯೂ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿದ್ದಾರೆ. 3 ವರ್ಷದಿಂದ ಹಿಜಾಬ್ ವಿಚಾರದಲ್ಲಿ ಏನು ಮಾಡ್ತಾ ಇದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು? 3 ವರ್ಷ ಆಯ್ತಲ್ಲ ಸರ್ಕಾರ ಬಂದು. ಏನೋ ರಿಪೋರ್ಟ್ ರೆಕಾರ್ಡ್ ಏನು ಇಡ್ತಾರಂತಲ್ಲ ನಿಮ್ ಮುಂದೆ. ಈಗ ಮುಸ್ಲಿಂ 14ಕ್ಕ ಅದಕ್ಕೆ ಬಹುಶಃ ಅದಕ್ಕೆ ಎದರ್ಕೊಂಡು ಹೀಗೆ ಮಾಡವ್ರೆ, ಏನೋ ಒಂದು ತೋರ್ಸೋದಿಕ್ಕೆ. 3 ವರ್ಷದಿಂದ ಏನ್ ಮಾಡ್ತಾ ಇದ್ರು? ಇನ್ನು ವಿರೋಧ ಪಕ್ಷಗಳು ಮತ್ತು ಹಿಂದೂ ಪರ ಹೋರಾಟಗಾರರಿಗೆ ಕಾಂಗ್ರೆಸ್ ಸಚಿವರು ಖಡಕ್ ಕೌಂಟರ್ ನೀಡಿದ್ದಾರೆ. ಬಿಜೆಪಿಗರು ಮೊದಲು ಸರಿಯಾಗಿ ಆದೇಶ ಓದಲಿ ಅಂತ ಪ್ರಿಯಾಂಕ್ ಖರ್ಗೆ ಕುಟುಕಿದ್ದಾರೆ. ಮೋದಿ ಮಾಡಿದ್ದನ್ನೇ ನಾನು ಮಾಡಿರುವುದು ಅಂತ ಮಧು ಬಂಗಾರಪ್ಪ ಟಕ್ಕರ್ ನೀಡಿದ್ರು. ಈಗ ಜನಿವಾರ ಬಿಟ್ಟಿದೀವಿ, ಅದೇನು ಮುಸಲ್ಮಾನರು ಹಾಕೊಂತಾರ? ತಿಲಕ್ ಹಾಕೊಂತಾರ, ಸಂದಲ್ ಹಾಕೊಂತಾರ, ಬೂದಿ ಹಾಕೊಂತಾರ? ಸುಮ್ನೆ ಇದು ಅವರು ಮೋದಿ ಅವರ ಕಾರ್ಯವೈಖರ್ಯವನ್ನ ಮುಚ್ಚಿಡಕ್ಕೆ ಇವತ್ತು ಸುಮ್ನೆ ಇದು ಇಶ್ಯೂ ಮಾಡ್ತಾ ಇದ್ದಾರೆ. ಆರ್ಡರ್ ಓದಿದಾರ ಅವರು ಕರೆಕ್ಟ್ ಆಗಿ? ನೋಡ್ರಿ, ಈಗ ಶಾಲೆಗಳು ತೆಗ್ದಿರೋದೇನಕ್ಕೆ? ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯ ಇರಬೇಕು, ವಿದ್ಯಾಭ್ಯಾಸ ಆಗ್ಬೇಕು, ಅವರಿಗೆ ಉದ್ಯೋಗ ಸಿಗ್ಬೇಕು ಅಂದ್ಬಿಟ್ಟು ನೀವು ಅದು ಇದು ಬಿಟ್ಟು ಇವೆಲ್ಲಾನು ವಿಚಾರ ತಂದ್ಬಿಟ್ಟು ಅವ್ರ ಭವಿಷ್ಯ ಯಾಕೆ ಹಾಳು ಮಾಡ್ತಾ ಇದ್ದೀರಾ? ನಾನು ನಿಮಗೆ ಮಾತಿದ್ರೆ ಹಿಜಾಬ್ ಅಂತ, ಯಾಕೆ ನಿಮಗೆ ಜನಿವಾರ ಎಲ್ಲ ಕಾಣಿಸೋದಿಲ್ವಾ? ನಿಮಗೆ ಜನಿವಾರ ಕಟ್ ಮಾಡಿದಾಗ ಇಲ್ಲ ತೆಗೆಸಿದಾಗ ಅದು ಮನಸ್ಸಿಗೆ ಬೇಜಾರಾಗ್ಲಿಲ್ವಾ? ಯಾಕೆ ಯಾವಾಗಲೂ ಹಿಜಾಬ್ ಮಾತಾಡ್ತೀರಾ? ನಾನು ಒಂದೇ ಹೇಳೋದು, ಯಾರ್ಯಾರು ಇದನ್ನು ವಿರೋಧ ಮಾಡ್ತಾರೆ, ಈ ಬಿಜೆಪಿಯವರು ಇರ್ಬೋದು, ಯಾರೇ ಇರ್ಬೋದು, ಇದನ್ನು ವಿರೋಧ ಏನ್ ಮಾಡ್ತಾರೆ ಅವರಿಗೆಲ್ಲರಿಗೂ ಒಂದೇ ಹೇಳೋದು, ಈ 25 ಲಕ್ಷ ಮಕ್ಕಳು ಕಾಲಡಿಗೆ ನುಸ್ತು ಬಂದು ನನಗೆ ಮಾತಾಡಕ್ಕೆ ಹೇಳಿ. ನುಸ್ತು ಕೇಂದ್ರೀಯ ವಿದ್ಯಾಲಯ ಇಲ್ಲೇ ಇದೆ, ನಮ್ಮ ರಾಜ್ಯದಲ್ಲಿ ಇದೆ, ಎಲ್ಲ ಕಡೆನೂ ಕೂಡ ಕೇಂದ್ರೀಯ ವಿದ್ಯಾಲಯದಲ್ಲೂ ಕೂಡ ಇದೇ ಕಾನೂನು ನಾನು ಮಾಡಿರ್ತಕ್ಕಂಥದ್ದು ಇರೋದು. ಅವ್ರಿಗೆ ಕಣ್ಣು ಕಾಣಿಸಲ್ಲ. ಅವರಿಗೆ